ತುಮಕೂರಿನಲ್ಲಿ ಇಂದು ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ರಾಜಣ್ಣನವರಿಗೆ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ನಡೀತಾ ಇರುವಂಥದ್ದು. ಆ ಸಮಾರಂಭಕ್ಕೆ ಜನರು ತಂಡೋಪತಂಡವಾಗಿ ಬಂದು ಸೇರ್ತಾ ಇರುವಂಥದ್ದು. ನೀವೇ ನೋಡ್ತಾ ಹೋಗ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಜನಗಳು ಬಂದು ಸೇರ್ತಾ ಇದ್ದಾರೆ ಅಂತಂದ್ರೆ, ರಾಜಣ್ಣನವರ ಅಭಿಮಾನಿಗಳಾಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು, ಸಹಕಾರ ಸಂಘದಿಂದ ಅವರು ಉಪಯೋಗ ಪಡ್ಕೊಂಡಿರೋಂಥರಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ಸೇರ್ತಾ ಇರುವಂಥದ್ದು. ರಾಜಣ್ಣನವರಿಗೆ ಒಂದು ರೀತಿಯ ಗೌರವವನ್ನೇ ಸಲ್ಲಿಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಷ್ಟೋ ದೀನದಲಿತರಿಗೆ, ಬಡವರಿಗೆ ರಾಜಣ್ಣನವರು ಸಹಕಾರ ಸಂಘಗಳ ಮೂಲಕ ತುಂಬಾ ಉಪಯೋಗವನ್ನು ಮಾಡಿಕೊಟ್ಟಿದ್ರು. ಅದೇ ರೀತಿ ಇಂದು ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಇರುವುದರಿಂದ ಜನರು ಹಾಗೂ ಸಹಕಾರ ಸಂಘದಿಂದ ಉಪಯೋಗ ಪಡ್ಕೊಂಡಂತವರು ಕಾರ್ಯಕರ್ತರು ತಂಡೋಪತಂಡವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಜಣ್ಣನವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅದರಲ್ಲಿ ಸ್ವಲ್ಪ ಕೆಲವು ಜನನ ಮಾತಾಡಿಸ್ತಾ ಹೋಗೋಣ. ಎಲ್ಲಿಂದ ಬಂದಿದ್ದಾರೆ, ಯಾವ್ಯಾವ ಊರುಗಳಿಂದ ಬಂದಿದ್ದಾರೆ, ಯಾವ ರೀತಿ ಖುಷಿ ಆಗ್ತಾ ಇದೆ ಅವರಿಗೆ ಇಲ್ಲಿ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಸರ್ ಯಾವ ಊರಿಂದ ಬಂದಿದ್ದೀರಿ ಸರ್? ಯಾವ ಊರಿಂದ ಬಂದಿದ್ದೀರಾ ಸರ್? ಯಾವ ಊರಿಂದ ಬಂದಿದ್ದೀರಿ ತಾವು? ಮಧುಗಿರಿಯಿಂದ ಬಂದಿದ್ದೀರಿ. ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬಾ ಜನ ಇದ್ದಾರೆ ಇಲ್ಲಿ, ಏನ್ ಅನಿಸ್ತಾ ಇದೆ ನಿಮ್ಗೆ? ಅಲ್ಲ, ಏನ್ ಅನಿಸುತ್ತೆ ಅಂದ್ರೆ ನಾವೇನು ಹೇಳೋಣಪ್ಪ, ಇಂಥದ್ದು ಇನ್ನೊಂದು ದಿವಸ ಏನಾನ ಮಾಡ್ತಾರೋ ಅಥವಾ ಮಾಡೋದಿಲ್ವೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಏನೇ ಆಗಿರಲಿ ಇಷ್ಟೊಂದು ಅದ್ದೂರಿಯಾಗಿ ಮಾಡಬೇಕು ಅಂತಂದರೆ ಯಾವುದೊಂದು ಜಾತ್ರೆ ದೇವ್ರಿಗೂ ಇಷ್ಟು ಬರಲ್ಲಲ್ಲೋ, ಹಂಗೆ ದೇವ್ರಿಗೆ ಸಮಾನ ಅಂತ ತಿಳ್ಕೊಂಡಿದ್ದೀವಿ. ಈಗ ರಾಜಣ್ಣನವರು ಅಂದ್ರೆ ಸಹಕಾರ ಸಂಘಗಳು, ಅದರಲ್ಲಿ ದೀನದಲಿತರಿಗೆ, ಬಡವರಿಗೆ ತುಂಬಾ ಹೆಲ್ಪ್ ಅನ್ನ ಮಾಡಿದ್ರು. ಈಗ ಜನಗಳು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟು ಜನಸಂಖ್ಯೆ ಸೇರ್ತಾ ಇದೆಯಾ ಅಂತ? ಹೌದು, ಆ ಇದರಿಂದಲೇ ಬಂದಿರೋದು. ಸುಮ್ಮನೆ ಎಲ್ಲರಿಗೂ ಬರಲ್ಲ, ನಾನು ನಿನ್ನಿಂದ ಯಾವನು ಬರಲ್ಲ. ಅಂದರೆ ಬಂದರೆ ನಮ್ಮ ತೀರಾಗಿ ಇಂಥವ್ರು ಯಾರು ಒಂದು 2-3 ಬಂದು ಒಳ್ಳೇದಾಗಲಿ ಅಂತ ಹೇಳೋಗ್ಬೋದು. ಇಷ್ಟೊಂದು ಜನ ಬರಬೇಕಂದ್ರೆ ಅವರ ಆತ್ಮೀಯತೆ ಮತ್ತು ಸಾಮಾಜಿಕ ಕಳಕಳಿಯಿಂದಲೇ ಅವರು ಇಷ್ಟೆಲ್ಲ ಇದಾಗಿರೋದು. ಸರ್, ನಮ್ಮ ಮಧುಗಿರಿ ತಾಲೂಕು ಬಿದಿರಕೆರೆ ಜನಸಾಗರ ಅಂದರೆ ಜನಸಾಗರ, KN ರಾಜಣ್ಣ ಅಂದರೆ ಮಿಡಿಗೇಶಿ ಹೋಬಳಿ ಅಷ್ಟೊಂದು ಇದಿದೆ. ಏನು ಅನಿಸ್ತಾ ಇದೆ ಸರ್ ನಿಮಗೆ? ಇಷ್ಟು ಜನಗಳನ್ನ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ? ಖುಷಿ ಅನ್ನಿಸ್ತದೆ ಸರ್, ಖುಷಿ ಆಗುತ್ತೆ ಇದೆ. ನಾವು ಕುಣಿಗಲ್ ತಾಲೂಕು ಸಿಟ್ಗಳ್ಳಿ VSSN ಅಧ್ಯಕ್ಷರು. ನಮ್ಮ KN ರಾಜಣ್ಣವರು ಬಡವ್ರು ಬಂದು ಆಶಾಕಿರಣ, ಒಳ್ಳೆ ಮನಸ, ಒಳ್ಳೆ ಜೀವಿ. 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಬಂದು ನಿಮ್ಗೆ ಏನು ಅನಿಸ್ತಾ ಇದೆ? ಎಷ್ಟೊಂದು ಜನಸಂಖ್ಯೆ ನೋಡಿ ಸಂತೋಷ ಆಯ್ತದೆ. ಇಲ್ಲಿ ನೋಡ್ರಿ, ಬಹಳ ಸಂತೋಷ ಆಯ್ತದೆ. ನರೇಂದ್ರ ಮೋದಿಗೆ ಸೇರೋ ಜನ ನಾವು ಅಭಿಮಾನದಿಂದ ಬಂದಿರೋದು. ನಾವೇನು ದುಡ್ಡು ಕಾಸು ಇಸ್ಕೊಂಡ್ ಬಂದಿಲ್ಲ. ನಾವು KN ರಾಜಣ್ಣವ್ರ ಅಭಿಮಾನಕ್ಕೋಸ್ಕರ ನಾವು ಬಂದಿದ್ದೀವಿ. ನಾವು ಕುಣಿಗಲ್ ಸರ್, ನಾವು KN ರಾಜಣ್ಣವ್ರ ಅಭಿಮಾನಿ. ಕುಣಿಗಲ್ ತಾಲೂಕು ನಮ್ಮ ಡೈರೆಕ್ಟರ್ ಆದಂಥ B ಶಿವಣ್ಣನವರು ಮತ್ತು ಅವರ ಇದ್ರ ಮೇಲೆ ನಾವು ನಮ್ಮ KN ರಾಜಣ್ಣವರ ಇದಕ್ಕೆ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಚರಣೆಗೆ ಬಂದಿರ್ತೀವಿ. ನಾವು VSSN ಕಾರ್ಯದರ್ಶಿ. ನಮ್ಮ ಸಾಲ ಸೌಲಭ್ಯಗಳನ್ನೆಲ್ಲ ರಾಜಣ್ಣವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಬಡವರಿಗೆ. ಇಷ್ಟು ಜನಸಂಖ್ಯೆ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ? ಖುಷಿ ಆಯ್ತಾ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆ. ರಾಜಣ್ಣವರು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಕುಣಿಗಲಿಂದ. ಹೌದು ಸರ್. ಏನು ಅನಿಸ್ತಾ ಇದೆ ನಿಮ್ಗೆ ಇಷ್ಟೊಂದು ಜನಸಂಖ್ಯೆ ನೋಡಿ? ಸಂತೋಷವಾಗುತ್ತೆ. ನೀವೆಲ್ಲಿಂದ ಬಂದಿದ್ದೀರಾ ಸರ್? ಸರ್, ಮಧುಗಿರಿಯಿಂದ ಬಂದಿದ್ದೀವಿ ನಾವು. ಹೌದು ಸರ್. ರಾಜಣ್ಣವರ ಸ್ವಕ್ಷೇತ್ರ ಮಧುಗಿರಿ ಜನಗಳು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಾದ್ಯಂತ ಜನಗಳು ಬಂದಿದ್ದಾರೆ. ಇಲ್ಲಿ ಜನಸಂಖ್ಯೆ ಸೇರ್ತಾ ಇರೋದನ್ನ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಸರ್, ಇವತ್ತು ಜನಸಂಖ್ಯೆ ಸೇರ್ತಾ ಇದೆಯಾ ಅಂದರೆ ಅವರ ಒಂದು ಒಳ್ಳೆ ನಡತೆ ನೋಡಿ ಇವತ್ತು ಅವ್ರಿಗೆ ಒಂದು 75ನೇ ವರ್ಷದ ಒಂದು ಅಮೃತೋತ್ಸವ ಒಂದು ಅದ್ಧೂರಿಯಾಗಿ ಅವ್ರಿಗೆ ನೆರವೇರಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವರ ಅಭಿಮಾನಿಗಳು ಲಕ್ಷಾಂತರದಲ್ಲಿ ಇವತ್ತು ಜನ ಸೇರ್ತಿದ್ದಾರೆ. ತುಂಬ ಖುಷಿ ಇದೆ ನಿಮಗೂ? ತುಂಬ ಖುಷಿ ಇದೆ ಸರ್. ನೀವೆಲ್ಲಿಂದ ಬಂದಿದ್ದೀರಿ ಸರ್? ನಾವು ಕುಣಿಗಲ್ ತಾಲೂಕಿಂದ ಬಂದಿದ್ದೀವಿ. ಒಂದು ಹಳ್ಳಿಯಿಂದ ಬಂದಿದ್ದೀವಿ. ನಾವು ಡೈರೆಕ್ಟ್ರು ಹೊಸ ಸಹಕಾರ ಸಂಘ ಭಕ್ತರಳ್ಳಿ. ಅವರು ಇಲ್ಲಿ ಜನ ನೋಡಿದ್ರೆ ಬಹಳ ಸಂತೋಷ. ಸಹಕಾರ ಕ್ಷೇತ್ರದಲ್ಲಿ ದುಡಿದಿದ್ದಾರೆ. ಇವರು ದೇವರಾಜ ಅರಸು ಗರಡಿಯಲ್ಲಿ ಬೆಳೆದಿದ್ದಾರೆ. ಇನ್ನೂ ಒಂದು ತುಮಕೂರಿಗೆ ಒಂದು ಹೆಗ್ಗುರುತು ಮಾಡಿದ್ದಾರೆ. KSRTC ಬಸ್ ಸ್ಟ್ಯಾಂಡಿಗೆ ದೇವರಾಜ ಅರಸು ಬಸ್ ನಿಲ್ದಾಣ ಅಂತ ಇಟ್ಟಿದ್ದಾರೆ. ಅದಕ್ಕೆ ಒಂದು ಗ್ರೇಟ್ ಇರಲಿಲ್ಲ. ಹಿಂದುಳಿದ ವರ್ಗಗಳಿಗೋಸ್ಕರ ಅವರು ದೇವರಾಜ ಅರಸು ಗರಡಿಯಲ್ಲಿ ಬೆಳೆದ ಅದೊಂದು ಹೆಸರಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ದೇವರಾಜ ಅರಸು ಬಸ್ ನಿಲ್ದಾಣ ಅಂತ. ಅದು ಒಂದು ಗ್ರೇಟ್ ಇರ್ತದೆ. ಎಲ್ಲ ಒಂದ್ ಕಡೆ ಸಹಕಾರ ಕ್ಷೇತ್ರ ಅಂದ್ರೆ ರಾಜಣ್ಣ ಅಂದ್ರೆ ಸಾಕ್ಷರ ಕ್ಷೇತ್ರ ಅನ್ನೋ ತರ ಇತ್ತು. ಸಹಕಾರ ರತ್ನ ಅಂತಾನೂ ಕೂಡ ಕರಿತಾ ಇದ್ರು. ಇವಾಗ ಜನರು ರಾಜಣ್ಣವರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಎಷ್ಟು ಜನ ಸೇರೋದ್ರ ಮೂಲಕ. ಹೌದು, ಎಷ್ಟು ಜನ ಸಂಖ್ಯೆ ನೀವೇ ಊಹಿಕೆ ಮಾಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಅವ್ರ ಅಭಿಮಾನಗಳು ಓನಾಗಿ ಬಂದಿರತಕ್ಕಂಥದ್ದು. ಹೌದು, ಸಹಕಾರ ಕೊಡ್ತಾ ಇರೋ ಜನಗಳು. ರಾಜಣ್ಣವರು ಇಷ್ಟು ದಿನ ಸಹಕಾರ ಕ್ಷೇತ್ರದಲ್ಲಿ ಜನಗಳಿಗೆ ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ಜನಗಳು ಸಹಕಾರ ಕೊಡ್ತಾ ಇದ್ದಾರೆ. ಹೌದೌದು, ಖಂಡಿತ. ಇಷ್ಟೊಂದು ಜನ ನೋಡಿ ತಮ್ಗೆ ಏನು ಅನಿಸ್ತಾ ಇದೆ ಸರ್? ನಮಗೆ ಒಳ್ಳೆ ಖುಷಿ ಆಯ್ತದೆ, ತುಂಬ ಅಭಿಮಾನ. ನೀವೆಲ್ಲಿಂದ ಬಂದಿರೋದು? ನಾವು ಭಕ್ತರಳ್ಳಿ ಗ್ರಾಮ ಪಂಚಾಯತಿಯಿಂದ.
ನೋಡೋದ್ರಲ್ಲ ವೀಕ್ಷಕರ, ಇದಿಷ್ಟು ಇಲ್ಲಿನ ಬಂದಿರುವಂತಹ ಜನಗಳು ಹೇಳ್ತಾ ಇರುವಂತದ್ದು. ಇಷ್ಟು ದಿನ ರಾಜಣ್ಣ ಅವರು ಸಹಕಾರ ಸಂಘಗಳ ಮೂಲಕ ಜನರಿಗೆ ಸಹಕಾರವನ್ನು ಕೊಟ್ಟಿದ್ರು. ಆದ್ರೆ ಇದೀಗ ನಾವು ಅವರ 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ನಾವುಗಳು ಒಂದು ಸಹಕಾರವನ್ನು ಕೊಡ್ತಾ ಇದ್ದೇವೆ, ಅಭಿಮಾನಿಗಳು ಬಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸಾಗರ ಜನಸಂಖ್ಯೆಯಲ್ಲಿ ಜನರು ಸೇರ್ತಾ ಇರುವಂತದ್ದು, ಇನ್ನೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.